ನೋಡ್ಬೋದು ಕೆಲಸ ಕಾರ್ಯ ಇಲ್ಲ ಅಂತ ನಾವೇ ಗಾಡಿ ತೊಳ್ಕೊತಾ ಇದೀವಿ. ನಮ್ಮ ಗಾಡಿನ ಅಣ್ಣಂಗೆ ಗುಜ್ಜ ಕೇಳ್ಬಿಟ್ಟು ನಾನು ನೀರು ಹೊಡಿತಾ ಇದ್ದೀನಿ. ಫುಲ್ಲು ಒಂದು ರೌಂಡ್ ಹೊಡೆದಿದ್ದಾಯ್ತು. ಈಗ 2ನೇ ರೌಂಡ್ ಹೊಡಿತಾ ಇದ್ದೀನಿ. ಗಾಡಿ ತೊಳಿತಾ ಇರೋದು ನಮ್ಮ ಸುದರ್ಶನನ್ನ ನೋಡಿ. ಏನು ಬ್ರೋ ಏನು ಮಾಡ್ತಾ ಇದ್ದೀರಾ? ನಾನು ನಮ್ಮ ಯಾರೋ ಅನಿಲ ಇಬ್ಬರು ಇಸ್ಕೊಂಡು ನೀರು ಹೊಡಿತಾ ಇದ್ವಿ. ಬ್ರೋ ಬೇಜಾರಾಗ್ತದೆ ಕೊಡು ಬ್ರೋ ಸ್ವಲ್ಪ ಆಟ ಆಡ್ತೀನಿ ಅಂತ ನೋಡಿ ಫುಲ್ ನೆಂದೋಗವ್ರೆ. ಗ್ರೈಂಡ್ ಆಗಿ ಪುಡಿ 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 ಆಗೋದು ಮಸಾಲ. ಗಾಯ್ಸ್ ಫೈನಲ್ ಆಗಿ ನೋಡ್ಬೋದು ಸಾಂಬಾರ್ ರೆಡಿ ಆಯಿತು. ಆಹಾ ಯಾವ ಥರ ಇದೆ ಬೆಂಡೆಕಾಯಿ ಸಾರು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏರ್ಟ್ರೆಕ್ ವ್ಲಾಗ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಏನು ಅಂದರೆ ಇಲ್ಲೇ ಇದ್ದೀವಿ. ನಿನ್ನೆಯಿಂದ ಇಲ್ಲೇ ಆಲ್ಟ್ ಆಗಿದ್ದೀವಿ. ಸದ್ಯಕ್ಕೆ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಸಮಸ್ಯೆ ಏನಪ್ಪ ಅಂದರೆ ಲೋಡ್ ಸೆಟ್ ಆಗಿಲ್ಲ. ಇವತ್ತು ಸಂಡೇ ಬೇರೆ, ಲೋಡ್ ಆಗುತ್ತೋ ಇಲ್ಲ ಇನ್ನು ಇವತ್ತು ಗ್ಯಾರಂಟಿ ಇಲ್ಲ, ನೋಡೋಣ. ಸದ್ಯಕ್ಕೆ ಟಿಫಾನಿಗೆ ಬಂದು ನಾನು ಓಟ್ಸು ಬ್ಲಾಕ್ ಕಾಫಿ ರೆಡಿ ಮಾಡಿಕೊಂಡೆ. ಅಣ್ಣವ್ರಿಬ್ರು ಚಿತ್ರಾನ್ನ ತಿಂತವ್ರೆ. ಚಿತ್ರಾನ್ನ ಚಿತ್ರಾನ್ನ ಚಿತ್ರ ಚಿತ್ರ ಚಿತ್ರಾನ್ನ ನೀನೇ ನನ್ನ ಮನಸ್ಸಲ್ಲಿರೋ ಚಿತ್ರಾನ್ನ. ಸ್ನ್ಯಾಪ್ಚಾಟು ಹಾಂ ಯಾರು ಆ ಕಡೆ ರೋಡಲ್ಲಿ ಸ್ನೋ ಇದೆ. ಎಲ್ಲಿ ಗೊತ್ತಾ, ನಾವು ಲೇಗ್ ಹೋಗ್ಬಿಟ್ಟು ಹಿಮಾಚಲ್ ಹೋಗ್ತೀವಲ್ಲ, ಆ ರೋಡಲ್ಲಿ ಸ್ನೋ ಸಿಕ್ಕಾಪಟ್ಟೆ ಇದೆ. ಇಲ್ಲಿಂದ ಲೇವರೆಗೂ ಒಂದು ಸ್ವಲ್ಪನೂ ಸ್ನೋ ಇಲ್ಲ. ಫುಲ್ ನಿಲ್ ಝೀರೋ ಆಗ್ಬಿಟ್ಟೈತೆ. ಕರ್ದುಂಗ್ಲದಲ್ಲಿದೆ. ನಾವು ಆ ಕಡೆ ಹೋಗೋಣ. ಎಲ್ಲಿ ಮುಕ್ಳಾರಿ ಚಳಿ ಇರ್ತೈತೆ. ಫುಲ್ ಕೋಲ್ಡ್ ಆಗಿರ್ತೀವಿ ಕಣೋ, ಫ್ರಿಜ್ಜಾಗಿ ಇಟ್ಟಂಗಿರ್ತೀವಿ. ತಲೆ ಕೆಡಿಸ್ಕೊಂಬೇಡ. ಈ ಥರ ಎಲ್ಲ ಇರಲ್ಲ. ಆ ಥರ ಎಲ್ಲ ಅನ್ಕೊಳಕ್ಕೆ ಹೋಗ್ಬೇಡ ಏನೋ. ಈಗ ಫಸ್ಟು ಬ್ಲಾಕ್ ಕಾಫಿ ಕುಡಿದ್ಬಿಟ್ಟು ನಾವು ರೆಡಿ ಮಾಡಿಕೊಂಡು ಆಮೇಲೆ ಓಟ್ಸ್ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ. ಮಧ್ಯಾಹ್ನಕ್ಕೆ ಏನು ಮಾಡೋದಪ್ಪ? ನನ್ನ ಗಂಡ ನೀನು ಹೆಂಡ್ತಿನ ಕೇಳ್ದಂಗೆ, ನಾನು ಹೆಂಡ್ತಿ ನಿಂಗೆ ಗಂಡನ ಕೇಳ್ದಂಗೆ ಆಗೈತೆ. ಮಧ್ಯಾಹ್ನಕ್ಕೆ ಏನು ಮಾಡೋಣಪ್ಪ? ರಾತ್ರಿಗೆ ಏನು ಮಾಡೋಣಪ್ಪ? ಹಂಗೆ ಆಗೈತೆ ಜೀವನ. ಹಾಂ, ಮಧ್ಯಾಹ್ನಕ್ಕೆ ಹಾಂ. ಆ್ಯಕ್ಚುಲಿ ನಾವು ಜಮ್ಮುಗೆ ರೀಚ್ ಆಗಿದ್ದು ಬಂದು ಮೊನ್ನೆ ಬೆಳಗ್ಗೆ, ಮೊನ್ನೆ 11 ಗಂಟೆ ಅಂದ್ಕೊಳ್ಳಿ. ಮೊನ್ನೆ ಸಂಜೆ ಖಾಲಿ ಮಾಡಿದ್ದು. ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಏನಿಲ್ಲ. ನಿನ್ನೆ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಮಲಗಿದ್ದು ನೋಡಿದ್ರಿ. ಇವತ್ತು ಟೈಮ್ ಒಂದು ಆಲ್ರೆಡಿ 11 ಗಂಟೆ ಆಯಿತು. ಒಂದು ರೌಂಡ್ ಚಿತ್ರಾನ್ನ ಮಾಡ್ಕೊಂಡು ತಿಂದು ಸುಮ್ಮನೆ ಮಲಗಿದ್ದೀವಿ. ನೀರು ತರಕ್ಕೆ ಹೋಗಿದ್ರು ಇಬ್ಬರು ಅಣ್ಣಂದ್ರು, ನೋಡ್ಬೋದು ನೀರು ತೊಗೊಂಬರ್ತಾವ್ರೆ. ಹೆಚ್ಚು ಕಡಿಮೆ ನೀರು ತರೋಕ್ಕೆ ಸರಿ ಸುಮಾರು ಅಲ್ಲಿ ಪೆಟ್ರೋಲ್ ಪಂಪ್ ಇದೆಯಲ್ಲ, ಅಲ್ಲೊಂದು ಪೆಟ್ರೋಲ್ ಪಂಪಲ್ಲಿ ಕೋಲ್ಡ್ ನೀರು ಇದಾಕಿದ್ದಾರೆ, ಫಿಲ್ಟರ್ ನೀರು. ಅದ್ರ ಪಕ್ಕ ಇಲ್ಲೊಂದು ಕಂಪ್ನಿ ಇದೆ, ಅಲ್ಲೂ ಕೂಡ ಹಾಕಿದ್ದಾರೆ. ಎಲ್ಲಿ ಬೇಕಾದರೂ ತೊಗೊಬೋದು. ಒಂದು ನಿಮಿಷ ಬ್ರೋ. ಹಾಂ ಹಿಡಿ. ಯಾಕೆ ಬ್ರೋ ಹಂಗೆ ಬೈತೀರ? ಯಾರನ್ನ ಬೈದಿದ್ದು? ನೀರು ತಂದವ್ರನ್ನ, ನೀರು ಕೊಟ್ಟವ್ರನ್ನ ಅಲ್ಲ, ನೀರು ಕೊಟ್ಟವ್ರನ್ನ. ಮತ್ತೆ ಅಲ್ಲೋಗ ಅನಿಲ ನೋಡ್ಕೊಂಬರೋಗಲ್ಲಿ, ಅಲ್ಲಿ ಗಾಡಿ ತೆಗೆದ್ರೆ ಅನ್ನೋದು ವಾಟರ್ ಸರ್ವಿಸ್ದು. ಬೆಳಗ್ಗೆಯಿಂದ ಕೆಲಸ ಇಲ್ಲ, ಕಾರ್ಯ ಇಲ್ಲ. ತಿನ್ ಮಕ್ಕಳದಾಗೈತೆ. ಬೆಳಗ್ಗೆ ಓಟ್ಸ್ ತಿಂದಿದ್ದು, ಈಗ ಏನಾರ ಮಾಡ್ಕೊಬೇಕು ಮಧ್ಯಾಹ್ನಕ್ಕೆ. ಸದ್ಯಕ್ಕೆ ನಮ್ಮ ಕೆಲಸ ಮಲ್ಕೊಳೋದು. 2 ದಿನದಿಂದ ಬರೇ ಮಲ್ಕೊಳೋದೇ ಆಗ್ಬಿಟ್ಟೈತೆ. ಬಂದಿಲ್ಲ. ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದ್ವಿ. ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿತ್ತು, ಅಲ್ಲಿ ಗಾಡಿ ವಾಟರ್ ಸರ್ವಿಸ್ ಬೇರೆ ಮಾಡಿಸ್ಬೇಕು. ಇನ್ನು ಗಾಡಿಗಳೊಂದು 2-3 ಇದ್ದಾವೆ. ಸರ್ವಿಸ್ ಸ್ಟೇಷನ್ ಬ್ಯಾಕ್ ಸೈಡ್ ಒಂದು ದೊಡ್ಡ ಸಿಂಟ್ಯಾಕ್ಸ್ ಥರ ಇಟ್ಟಿದ್ರು, ಡಾಬಾದು. ಅಲ್ಲೇ ಹೋಗಿ ಕೇಳ್ಬಿಟ್ಟು ಪರ್ಮಿಷನ್ ತೊಗೊಂಡು ಸ್ನಾನ ಮಾಡ್ಕೊಂಡು ಬಂದ್ವಿ. ಏನೂ ಮಾಡೋಂಗಿಲ್ಲ ಇಲ್ಲಿ. ಈ ಬಿಸಿಲಿಗೆ, ಈ ದಗೆಗೆ, ಬಿಸಿಲು ಅನ್ನೋಕ್ಕಿಂತ ಈ ಹ್ಯುಮಿಡಿಟಿ ಜಾಸ್ತಿ ಇಲ್ಲಿ. ಒಂಥರ ಮಂಗ್ಳೂರು ಥರ ಇದ್ದಂಗೆ. ಬಿಸಿಲಿಲ್ಲ ಅಂದರೂ ಬೆವ್ರ ನೀರು ಕಿತ್ಕೊಂತ ಇರ್ತದೆ. ಒಂದು 2 ಲೀಟ್ರ್ ಹೋಗೈತೆ. ನಿನ್ನೆ ಇನ್ನು ಜಾಸ್ತಿನೂ ಹೋಗೈತೆ. ಇನ್ನು ಇವಾಗ ಮೈತ್ಕೊಂಡು ಮತ್ತೆಲ್ಲ ಉಂಡಾಯ್ತು. ಈಗ ಸ್ನಾನ ಮಾಡ್ಕೊಂಬಂದು 5 ನಿಮಿಷ ಆಗಿಲ್ಲ, ಆಲ್ರೆಡಿ ಬೆವ್ರು ಕಿತ್ಕೊಂಡು ಬರ್ತಾಯಿತ್ತು. ನಮ್ಮ ಬಾಳು ಯಾಕೆ ಕೇಳ್ತೀರ? ನೋಡೋಣ, ನಾಳೆಗೆ ಲೋಡ್ ಆಗುತ್ತೆ ಪಕ್ಕ. ಎಲ್ಲಿಗೆ ಏನು ಅನ್ನೋದು ಗೊತ್ತೇ ಇದೆ ನಿಮಗೆ. ಲೇ ಲಡಾಖ್ಗೆ ಲೋಡ್ ಮಾಡೋದು. ಇವತ್ತು ಸಂಡೇ ಆಗಿರೋದ್ರಿಂದ ಹಾಲಿಡೇ ಇವತ್ತಷ್ಟೇ. ನಾಳೆ ಬೆಳಗ್ಗೆ ಲೋಡ್ ಮಾಡೋಣ. ನಾಳೆ ಲಡಾಖ್ ಕಡೆ ಪಯಣ ಶುರು ಮಾಡೋಣ. ಗಾಡಿನ ಸರ್ವಿಸ್ ಮಾಡಾಕ್ಬಿಟ್ಟಿದ್ದೀವಿ, ನೋಡ್ಬೋದು. ಗಾಡಿ ಸರ್ವಿಸ್ ಆಗ್ತಾಯಿದೆ. ವಾಟರ್ ಸರ್ವಿಸ್ ಮಾಡಿಸೋಣ ಅಂತ. ಹೆಂಗಿದ್ರು ನಾಳೆಲ್ಲ ಲೋಡ್ ಹೋಗೋದು, ಹಂಗಾಗಿ ವಾಟರ್ ಸರ್ವಿಸ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಸರ್ವಿಸ್ಗೆ ಹಾಕಿದ್ದೀನಿ. ಸರ್ವಿಸ್ ಮಾಡ್ತಾಯಿದ್ದಾರೆ, ನೋಡ್ಬೋದು. ಕೆಲಸ ಕಾರ್ಯ ಇಲ್ಲ ಅಂತ ನಾವೇ ಗಾಡಿ ತೊಳ್ಕೊತಾ ಇದ್ದೀವಿ. ನಮ್ಮ ಗಾಡಿನ ಅಣ್ಣಂಗೆ ಗುಜ್ಜ ಕೇಳ್ಬಿಟ್ಟು ನಾನು ನೀರು ಹೊಡಿತಾ ಇದ್ದೀನಿ. ಫುಲ್ಲು ಒಂದು ರೌಂಡ್ ಹೊಡೆದಿದ್ದಾಯ್ತು. ಈಗ 2ನೇ ರೌಂಡ್ ಹೊಡಿತಾ ಇದ್ದೀನಿ.
ಮೋಟ್ರ್ ಆಫೇ ಮಾಡಿಲ್ಲ ಅಂದ್ಕೊಳ್ಳಿ ಗಾಡಿ ತೊಳೆಯೋಕೆ ಸ್ಟಾರ್ಟ್ ಮಾಡಿದಾಗಿಂದ. ಸುಮ್ಮನೆ ನೀರು ಹೊಡಿತಾ ಇದ್ದೀವಿ ಒಬ್ಬರಾದ್ಮೇಲೆ ಒಬ್ಬರು ನೋಡಿ. ಫುಲ್ಲು ಗಾಡಿ ಕ್ಲೀನ್ ಮಾಡ್ತಾಯಿದ್ದೀವಿ, ಸಖತ್ತಾಗಿ ಕ್ಲೀನ್ ಆಗ್ತಾಯಿದೆ. ಮತ್ತು ಇಂಜಿನ್ಗೆಲ್ಲನೂ ನೀರು ಹೊಡಿತಾ ಇದ್ದೀವಿ ನೋಡ್ಬೋದು ಕ್ಲೀನಾಗೆ. ಒಂದು ಎಷ್ಟು ನೀಟಾಗಿ ತೊಳಿತಾ ಇದ್ದೀವಿ ಅಂತ ಈ ಟ್ರಿಪ್ ನಮಗೆ ಮಾತ್ರ ಗೊತ್ತು. ಕೆಲಸ ಇಲ್ಲ, ಏನು ಮಾಡ್ತೀರಾ, ಇದೇ ಕೆಲಸ ಮಾಡ್ಕೊಂಡಿದ್ದೀವಿ. ಅದು ಕೆಲಸ ಕಾರ್ಯ ಏನಾನ ಇದ್ದಿದ್ರೆ ಬೇರೆ ಕೆಲಸ ಮಾಡ್ಬೋದಿತ್ತು, ಏನು ಇಲ್ದವ್ರಿಗೆ ಇದೇ ಕೆಲಸ ಆಗೈತಿ ಇವತ್ತು. ಗಾಡಿ ತೊಳೆಯೋದು 4 ಜನ ಸೇರಿ ಗಾಡಿ ತೊಳಿತಾ ಇರೋದು. ನಮ್ಮ ಸುದರ್ಶನನ್ನ ನೋಡಿ. ಏನು ಬ್ರೋ, ಏನು ಮಾಡ್ತಾಯಿದ್ದೀರಾ? ನಾನು ನಮ್ಮ ಯಾರೋ ಅನಿಲ ಇಬ್ಬರು ಇಸ್ಕೊಂಡು ನೀರು ಹೊಡಿತಾ ಇದ್ವಿ. ಬ್ರೋ ಬೇಜಾರಾಗ್ತದೆ ಕೊಡು ಬ್ರೋ ಸ್ವಲ್ಪ ಆಟ ಆಡ್ತೀನಿ ಅಂತ ನೋಡಿ. ಫುಲ್ ನೆಂದೋಗವ್ರೆ. ಟೈಮ್ ಪಾಸ್ ಚೆನ್ನಾಗೈತಲ್ಲ. ನನಗೆ ಅದೇ ಈಗ ಬಿಕಾಸ್ ಒಳಗಡೆ ಶೇಖರ್ ಬಿಡ್ಬೇಕಲ್ಲ, ಮೇಲಿಂದ ನೀರು ಬಿಟ್ಟರೆ ತಣ್ಣಗಾಗುತ್ತೆ. ಫುಲ್ಲು ವಾಶು. ಗಾಡಿ ನೋಡಿ ಮಿಣಿ ಮಿಂಚ್ತೈತೆ. ವಾವ್ ಸೂಪರಾಗಿ ತೊಳೆದ್ರು ಅಣ್ಣ ಮಾತ್ರ ನೋಡಿ. ಒಳ್ಳೆ ಸನ್ಸೆಟ್ ಆಗ್ತಾ ಇದೆ. ನಮ್ಮ ಗಾಡಿ ವಾಶ್ ಕೂಡ ಆಗ್ತಾ ಇದೆ ನೋಡಿ. ಸೂಪರ್ ಅಲ್ಲ. ನಾವು ಬಂದು ನೈಟ್ ಅಡುಗೆ ಮಾಡ್ಕೊತ ಇದ್ವಿ, ಪಕ್ಕದಲ್ಲಿ ಆಕ್ಸಿಡೆಂಟ್ ಆಯಿತು. ಏನು ಅಂತ ತೋರಿಸ್ತೀವಿ. ಸದ್ಯಕ್ಕೆ ಬೆಂಡೆಕಾಯಿ ಸಾರು ಮಾಡೋಣ ಅಂತ ಬೆಂಡಿಗೆ ಹೋಯ್ತಾ ಇದ್ದೆ. ನೋಡ್ಬೋದು ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಎಲ್ಲಿ ಅಂದರೆ ಅಲ್ಲಿ JCB ಕಾಣ್ತಾ ಇತ್ತಲ್ಲ, ಅಲ್ಲಿ ಕಾರನ್ನು ಇಲ್ಲಿ ಬಂದು ಡ್ರಿಫ್ಟ್ ಹೊಡಿಯೋಕೆ ಹೋಗಿ ಇಲ್ಲಿಂದ ಸೀದಾ ಹೋಗೋ ಕರೆಂಟ್ ಕಂಬದ ಪಕ್ಕದಾಗ ಗುಂಡಿ ಒಳಗೆ ಬಿದ್ದಿದೆ. ಶಿಫ್ಟ್ ಕಾರು ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಹಾಗಾಗಿ ಈಗ ಆ ಕಾರ್ನ ಹೊರಗಡೆ ಎಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಫ್ರಂಟ್ ವೀಲ್ ಎಲ್ಲ ಕಟ್ಟಾಗೋಯ್ತು, ಮ್ಯಾಕ್ ವೀಲ್ ಇತ್ತು ಎಲ್ಲ ಕಟ್ಟಾಗೈತೆ. ಏನು ಮಾಡ್ತಾರೋ ಗೊತ್ತಿಲ್ಲ. ನಾವಿವಾಗ ಗಾಡಿ ತೊಳ್ಸ್ಕೊಂಬಂದಿದ್ದಕ್ಕೆ ಸ್ವಲ್ಪ ತ್ಯಾವ ಹಂಗೆ ಇದೆ. ಇಲ್ಲಿ ಕ್ಲೀನಾಗಿತ್ತು, ಹಂಗಾಗಿ ಇಲ್ಲಿ ಮುಂದೆ ಕೂತ್ಕೊಂಡಿದ್ದೀವಿ. ಬೆಂಡೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಪ್ಲ್ಯಾನಿಂಗು. ಪ್ರತಿನಿತ್ಯ ಹೊಸದು ಮಾಡ್ತಾ ಇರಬೇಕು, ಹಂಗಾಗಿ ದಿನ ಒಂದೊಂದು ಅಡುಗೆ ಮಾಡ್ತಾ ಇದ್ದೀವಿ. ನೋಡ್ಬೋದು ಬೆಂಡೆಕಾಯಿ ಸಾರು ಸೇಮ್ ಮನೇಲಿ ಮಾಡ್ದಂಗೆ ಬೆಂಡೆಕಾಯಿ ಹುಳಿ ಅಂತಾರೆ ನಮ್ಮ ಕಡೆ, ಆ ಥರದ್ದು ಮಾಡ್ತಾಯಿದ್ದೀವಿ. ಸೆಕೆ ಅಂತೂ ಹೇಳೋಕ್ಕಾಗ್ತಾ ಇಲ್ಲ, ಆ ರೇಂಜ್ಗೆ ಐತೆ. ಇದರಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಭಾರಿ ಹಿಂಸೆ. ನೋಡ್ಬೋದು ನಮ್ಮ ಗಾಡೀಲಿ ಮಿಕ್ಸಿ ಇರೋದು ನಿಮ್ಗೆಲ್ಲರಿಗೂ ಗೊತ್ತು. ಇವತ್ತು ಖಾರ ಅರ್ದು ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀವಿ. ನೋಡ್ಬೋದು ಆಲ್ರೆಡಿ ಒಂದು ರೌಂಡ್ ಆಯಿತು, ಇನ್ನೊಂದು ರೌಂಡ್ ಮಿಕ್ಸಿಗೆ ಹಾಕ್ತಾ ಇದ್ದೀವಿ. ನೋಡೋಣ ಯಾವ ಥರ ಬರುತ್ತೆ, ಎಷ್ಟು ಫುಲ್ಲಾಗಿ ಗ್ರೈಂಡ್ ಆಗುತ್ತೆ ಇದು ಅನ್ನೋದು ತೋರಿಸ್ತೀನಿ ತಡ್ರಿ. ನೀವು ಫುಲ್ಲು ಗ್ರೈಂಡ್ ಆಗಿ ಪುಡಿ ಆಗೋಗ್ತೀನಿ. ಫುಲ್ಲು ಮಸಾಲ ಮನೆ ಮಿಕ್ಸಿ ಹೆಂಗೆ ಯೂಸ್ ಸೇಮ್ ಅದೇ ಥರ ಯೂಸ್ ಆಗುತ್ತೆ. ಒಂದು ಸಾಲ ಈಗ ಅನ್ಬೇಕು, ಮೇಲಿನ ಕೆಳಗೆ ಮೇಲೆಲ್ಲ ಬಂದ್ಬಿಟ್ಟು ಎಲ್ಲ ರುಬ್ಬಾಕ್ಬಿಟ್ಟಿರುತ್ತೆ. ತೋರಿಸ್ತೀನಿ ನೋಡಿ ನಿಮ್ಗೆ ಎಷ್ಟು ಪೂರಾಗಿ ಪೇಸ್ಟ್ ಆಗಿದೆ. ಈರುಳ್ಳಿ, ಟೊಮೊಟೊ, ಕಡಲೆ ಬೀಜ ಪೇಸ್ಟ್ ಇದೆ. ಇನ್ನೊಂದು ರೌಂಡ್ ಹಾಕ್ಕೊಬೇಕು, ತೋರಿಸ್ತೀನಿ ಅದು ನಿಮಗೆ ನೋಡಿ. ಈಗ ಹಾಕ್ತಾ ಇರೋದು ಬಂದು ನಾವು ಟೊಮೊಟೊ, ಇನ್ನು ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕಬೇಕಿತ್ತು, ಬಟ್ ಇಲ್ಲೇನು ಸಿಗಲಿಲ್ಲ. ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿದು ಹಾಕ್ಬಿಡ್ತೀವಿ. ಕೊತ್ತಂಬರಿ ಸೊಪ್ಪು ಇಲ್ಲಿ ಹಂಗೆ ಮಾಡ್ತೀವಿ, ಏನು ಮಾಡೋಕ್ಕಾಗಲ್ಲ. ಇಲ್ಲೇನು ಸಿಗ್ತಾ ಇಲ್ಲ, ಸಿಟಿಯಿಂದ ಸ್ವಲ್ಪ ಹೊರಗಡೆ ಹಾಕ್ತಾ ಇರ್ತಿಲ್ಲ. ಕಡಲೆ ಬೀಜ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಎರಡು ರೌಂಡ್ ಫುಲ್ ಆಗಿತ್ತು, ಸರಿ ಸ್ವಲ್ಪ ಕಡಿಮೆ ಆಯಿತು. ಸ್ವಲ್ಪ ನೀರಾಗಲಿ ಬೇಯಿಸ್ಕೋಬೇಕು. ಮುಚ್ಚುವುದು, ರುಬ್ಕೊಡೋನಿಲ್ಲ ಅನ್ಬೇಕು. ಆ್ಯಕ್ಚುಲಿ ಲೋಡ್ ಜಾಸ್ತಿ ಬೇಕು, ಲೋಡ್ ಜಾಸ್ತಿ ಆದಷ್ಟು ಕ್ಲೀನಾಗಿ ವರ್ಕ್ ಆಗುತ್ತೆ. ಸೆಕೆ ಅಂತೂ ಹೇಳ್ಕೊಳಕ್ಕಾಗ್ತಾಯಿಲ್ಲ ನಮ್ಮಂತೂ. ನೋಡಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ಬೆಂಡೆಕಾಯಿನ ಫ್ರೈ ಮಾಡ್ತಾ ಇದ್ದೀವಿ. ಬೆಂಡೆಕಾಯಿ ಒಂಥರ ಲೊಳೆ ಇರ್ತದಲ್ಲ, ಅದೆಲ್ಲ ಹೋಗಬೇಕು. ಹಂಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಸಾಂಬಾರು ರೆಡಿ ಮಾಡಬೇಕು. ನೋಡಿ ಇದೆಲ್ಲ ಕ್ಲೀನ್ ಆಗುತ್ತೆ. ಬೆಂಡೆಕಾಯಿನ ಫ್ರೈ ಮಾಡಿ ಸೈಡ್ ಇಟ್ಕೊಂಡಿದ್ದೀವಿ ನೋಡ್ಬೋದು. ಈಗ ಮಸಾಲ ಎಲ್ಲ ಹಾಕಿ ಬೇಯಿಸ್ಬೇಕು. ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಈ ಮಸಾಲಾನ ಹಾಕ್ಬಿಟ್ಟು ಆಮೇಲೆ ಬೆಂಡೆಕಾಯಿ ಹಾಕಿ ಒಂದು ಸ್ವಲ್ಪ ಬೇಯಿಸ್ಬೇಕು. ಆವಾಗ ನಮಗೆ ರುಚಿಕರವಾದಂಥ ಬೆಂಡೆ ಹುಳಿ ರೆಡಿ ಆಗುತ್ತೆ.
ಗಾಯ್ಸ್ ಫೈನಲ್ ಆಗಿ ನೋಡ್ಬೋದು ಸಾಂಬಾರ್ ರೆಡಿ ಆಯಿತು. ಆಹಾಹಾ ಯಾವ ಥರ ಇದೆ ಬೆಂಡೆಕಾಯಿ ಸಾರು ಅಂತ ಕಮೆಂಟ್ ಮಾಡಿ ಹೇಳಿ, ನೋಡೋಕ್ಕೆ ಯಾವ ಥರ ಇದೆ ಅಂತ. ತಿಂದ್ಬಿಟ್ಟು ನಾವು ಹೇಳ್ತೀವಿ ಟೇಸ್ಟ್ ಯಾವ ಥರ ಇತ್ತು ಅಂತ. ಆಹಾಹಾ ನೋಡೋಕ್ಕೆ ಒಂಥರ ಚೆಂದ. ಅಲ್ಲಿ ಮೊಟ್ಟೆ ಬಿಡಿಸ್ತಾ ಇದ್ದಾರೆ, ಮೊಟ್ಟೆ ಚಿಪ್ಪೆ ಬಿಡಿಸ್ತಾ ಇದ್ದಾರೆ. ಜೊತೆಗೆ ಹಂಗೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಪ್ರೋಟೀನ್ಗೆ ಬೇಕು ಅಂತ ಮೊಟ್ಟೆ ಕೂಡ ತರಿಸಿ ಬೇಯಿಸಿದ್ದೀವಿ. ನೋಡ್ಬೋದು ಮೊಟ್ಟೆ ಎಲ್ಲ ಬಿಡಿಸ್ತಾ ಇದ್ದಾರೆ. ಇಲ್ಲಿ ಸಾಂಬಾರು ಆಯಿತು, ಇಲ್ಲಿ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಸೈಡ್ಗೆ. ಇನ್ನು ಊಟ ಮಾಡೋದೊಂದು ಬಾಕಿ. ಒಳ್ಳೆ ಅಡುಗೆ, ಒಳ್ಳೆ ಊಟ. ಇವತ್ತು ಆಲ್ಟ್ ಆಗಿದ್ದೀವಿ ಅಂತ ಬೇಜಾರಾಗಬಾರ್ದು, ಒಳ್ಳೊಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ಅದೇ ನೆಮ್ಮದಿ ಜೀವನ. ಏನಂತೇನಿಲ್ಲ, ಕರೆಕ್ಟಾ? ಒಳ್ಳೆ ಭರ್ಜರಿ ಊಟ ಅಂದ್ಕೊಳ್ಳಿ ಇವತ್ತು. ನಿಜವಾಗ್ಲೂ ಸಾಕತ್ತಾಗಿದೆ ಅಡುಗೆ ಮಾತ್ರ. ಏಕ್ ಮಾರ್ ದೋ ತುಕಡ ಅನ್ನಂಗೆ ಒಂದೇ ಸಾರಿ ಮಾಡಿದ ಅಡುಗೆ ಸೂಪರಾಗಿ ಆಗಿದೆ. ನಾನು ಹಾಕಂತೀನಿ ನಮ್ಮ ಡಯಟು ಸ್ವಲ್ಪ 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 ಹಾಂ ಸಾಕು. ಓಕೆ ಡನ್. ನಮ್ದಿಷ್ಟೇ ಊಟ. ಇದ್ರ ಜೊತೆ ಮೊಟ್ಟೆ ತೊಗೊಬೇಕು ನಾವು. ಸಾಂಬಾರು ಹಾಕ್ಕೊಳ್ಳಿ. ಪ್ರಾಬ್ಲಮ್ ಏನಂದರೆ ಸೌಟ್ ಒಂದೇ ಒಂದಿದೆ, ಅದೇ ದೊಡ್ಡ ಪ್ರಾಬ್ಲಮ್ ನಮಗೆ ಸಾಂಬಾರ್ದು ಅನ್ನೋದು. ಅದನ್ನೇ ಯೂಸ್ ಮಾಡ್ಬೇಕು ಎರಡಕ್ಕೂ. ವಾವ್ ವಾವ್ ವಾವ್. ಅನಿಲ್ ಕುಮಾರ್ ಶವಿ, ಅಯ್ಯೋ ಚೆಲ್ಬಿಡ್ತಾನೆ. ಶೇವಿ ಶೇವಿ ಸಾಂಬಾರ್ ಬೈ ಇಡೀ ಬೈ ಸ್ವಲ್ಪ ಮುಂದಕ್ಕೆ. ವಾವ್ ವಾವ್ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಇನ್ನು ತಿಂತಾ ಇದ್ರೆ ನಾವು ಸ್ವಲ್ಪ ಹಳ್ಕೊಳ್ಳೋಣ, ಯಾಕಂದರೆ ಸಾಂಬಾರು ಸ್ವಲ್ಪ ಡನ್. ಇದ್ರ ಜೊತೆ 1 2 3 4 ಮೊಟ್ಟೆ ಚಿಂಚಾಕ್. ಇಷ್ಟೇ ನಮ್ಮ ಊಟ ಇವತ್ತಿನ ರಾತ್ರಿ ಊಟ. ಅಣ್ಣ ಮೊಟ್ಟೆಗಳು ತೊಗೊಳ್ಳಿ, ಮೊಟ್ಟೆ ಹಾಕ್ಕೊಳ್ಳಿ. ಇದರಲ್ಲಿ 2 ಫುಲ್ ಎಗ್ಗು, 2 ಎಗ್ ವೈಟ್ ಮಾತ್ರ ತಿನ್ನೋದು. ಇನ್ನು ಹಳದಿ ಕಲರ್ ಬಂದು ನಮ್ಮ ಅಣ್ಣನ ಪಾಲು. ಏನು ಬೈ, ನಿಮ್ಮದೇ ಪಾಲದು. ಇದು ಇವತ್ತಿನ ನಮ್ಮ ಭರ್ಜರಿ ಊಟ, ವೆಜ್ ಊಟ. ನೋಡ್ಬೋದು. ಮುಚ್ಚಿಬಿಡಿ ಬೈ, ಹಂಗೆ ಮುಚ್ಚಿಬಿಡಿ. ಇದ್ರ ಕ್ಯಾಪಲ್ಲಿ ಬಾಧೆಗಳು ಏನು ಮಾಡೋಕ್ಕಲ್ಲ. ಅಣ್ಣ ಟೀ ಶರ್ಟೇ ಬಿಚ್ಚಾಕ್ಬಿಡವ್ರೆ. ಏನು ಮಾಡೋಂಗಿಲ್ಲ, ಅಷ್ಟು ಸೆಕೆ ಇದೆ ಇಲ್ಲಿ. ಒಳ್ಳೆ ಊಟ ಮಾಡೋಣ. ಆ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ ಮತ್ತೆ. ಸಾಂಬಾರು ಹೆಂಗಿದೆ ಬ್ರೋ? ಅನಿಲ್ ಕುಮಾರ್ ತಿಂದಿಲ್ವ ಇನ್ನು? ಆರ್ಸ್ಕೊಂಡು ತಿನ್ನು. ಏನಣ್ಣ ಮನೆಗೆ ಮಾಡ್ದಂಗಿದೆಯಾ? ಪಕ್ಕ 100%. ಅನಿಲ ಹೇಳ್ಬೇಕು ನಮ್ಗೆ, ಅವಾಗೇ ನಂಬ್ತೀವಿ. ಹಾಂ, ಮದುವೆ ಆದ್ಮೇಲೆ ಅಡುಗೆ ಮಾಡಲ್ಲ ನಾವು. ನೋಡುವಂತೆ. ಹಾಂ, ಓ ನೀನು ಸರಿಯಾಗಿಟ್ಟೆ ಇವಾಗ ನಮಗೆ ಊಟನ. ತಿಂದು ಹೇಳಿ ಟೇಸ್ಟ್ ಹೆಂಗೈತೆ ಹೇಳಿ ಬೇಗ. ಬಿಸಿಲಂತೂ ಸಖತ್ತಿದೆ, ಬಿಸಿಲಿಗಿಂತ ದಗೆ ಸಖತ್ತಾಗಿದೆ. ಓಕೆ, ಏನು ಹೆಚ್ಚು ಕಮ್ಮಿ ಆಗೈತಾ? 3 ಸಾರಿ ಟೇಸ್ಟ್ ನೋಡಿದೆ, ಅದಕ್ಕೆ ಚೆನ್ನಾಗೈತೆ. ನಾವು ಊಟ ಶುರು ಮಾಡೋಣ. ಇವತ್ತಿನ ನಮ್ಮ ಊಟ ಇದೇನೆ. ಒಂದು ಒಳ್ಳೆ ಊಟ ಆಯ್ತು ಅಂದ್ಕೊಳ್ಳಿ, ಸಖತ್ತಾಗಿದ್ದು. ಟೇಸ್ಟ್ ಮಾತ್ರ ಭಾರಿ ಬೆಂಕಿಯಾಗಿತ್ತು ಅಂದ್ಕೊಳ್ಳಿ ಇವತ್ತು ಊಟ ಮಾತ್ರ. ಬೆಂಡೆಕಾಯಿ ಸಾರಲ್ವಾ, ಹಂಗಾಗಿ ಎಲ್ಲ ಮಿಕ್ಸಿ ಯೂಸ್ ಮಾಡಿದ್ದು ಅಡುಗೆ ಎಲ್ಲ ಸಖತ್ತಾಗಿ ಆಗ್ತದೆ. ಸದ್ಯಕ್ಕೆ ನಮ್ಮ ಕೆಲಸ ಈಗ ಸ್ವಲ್ಪ ಫ್ಯಾನ್ ಗಾಡಿ ತೊಗೊಬೇಕು. ಗ್ಯಾಸ್ ಮುಂದೆ ಬೆಂದು ಸಾಕಾಗ್ಬಿಟ್ಟೈತೆ. ಅದು ಫ್ಯಾನೇ ಆಫ್ ಮಾಡಿಲ್ಲ, ಹಂಗೆ ಬಂದದ್ದು. ಆ ಫ್ಯಾನ್ ಅಂತೂ 4 ದಿನದಿಂದ ಆನ್ ಆಗಿರೋದು ಆಫೇ ಮಾಡಿಲ್ಲ ಅಂದ್ಕೊಳ್ಳಿ. ಡೆಲ್ಲಿಗೆ ಬಂದಾಗಿಂದ ಗಾಡಿ ಶೆಲ್ಫ್ ಹೊಡಿಯೋಣ. 3-4 ಅವರ್ಗೂ ಶೆಲ್ಫ್ ಹೊಡಿತಾ ಇದ್ದೀವಿ. ಎಲ್ಲಿ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ಅನ್ನೋ ಬೈಕ್ಗೆ. ಈಗ 1 ಅವರ್ ಬಿಟ್ಬಿಡ್ತೀನಿ, ಬ್ಯಾಟ್ರಿ ಚಾರ್ಜ್ ಆಗಲಿ ಫುಲ್ಲು. ಸದ್ಯಕ್ಕೆ ಊಟ ಗೀಟ ಎಲ್ಲ ಮಾಡ್ಕೊಂಬಂದು ಮಲ್ಕೊತಾ ಇದ್ದೀವಿ ಗಾಡೀಲಿ. ಇನ್ನೇನು ಮತ್ತೆ ಬೆಳಗ್ಗೆ ಎದ್ದು ನೋಡಬೇಕು ಏನು ಎತ್ತ ಯಾವ ಥರ ಅಂತ. ಒಳ್ಳೆ ನಿದ್ದೆ ಮಾಡ್ಕೊಳ್ಳೋಣ ಅಂತ ಅಷ್ಟೇ. ಅನಿಲ್ ಕುಮಾರ್ ಮಲ್ಕೊಳ್ಳೋಣ ಬೈ. ದರ್ಶನ್ ಸಂಚಾರ್ ಇಬ್ರು ಹಾಲತ್ ಖರಾಬ್ ಹೋಗಿ ಹಮಾರ. ನಮ್ಮಿಬ್ಬರಿಗೂ ಫ್ಯಾನ್ ಹೊಡಿತೈತೆ. ಅಣ್ಣ ಲಾಸ್ಟಿಗೆ ಮಕ್ಕಂತೈತೆ, ಫ್ಯಾನ್ ಗಾಳಿನೂ ಹೊಡಿಯಲ್ಲ.
ಬಟ್ ಫ್ಯಾನ್ ಗಾಳಿ ಹೊಡೆದ್ರು ಅವ್ರು ಮಲ್ಕೊಳಲ್ಲ. ಇದಂತೂ ಸತ್ಯವಾದ ಮಾತು, ಕ್ಯಾಮ್ರಾ ಮುಂದೆನೆ ಹೇಳ್ತಾ ಇದ್ದೀನಿ. ಡೈಲಿ 4 ಗಂಟೆ 5 ಗಂಟೆ ಮಕ್ಕಂತಾರೆ ಬೆಳಿಗ್ಗೆ. ಅಣ್ಣ ಫುಲ್ ಶೆಕೆ ಅಣ್ಣ, ನಾನು 3 ಬಟ್ಟೆ ತಕ್ಕೊಡ್ತೀನಿ ನಿಂಗೆ ಈಗಲೂ. ನೋ, ಇದನ್ನ ನಾನು ಒಪ್ಪಲ್ಲ ಶಿವ, ಒಪ್ಪಲ್ಲ ಶಿವ. ಒಪ್ಪಲ್ಲ 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 ಒಪ್ಪಲ್ಲ. ಬರ್ಬೇಕಾದ್ರೆ ಯಾಕೆ ಮಲಗಿಲ್ಲ? ಯಾವತ್ತು ಬರ್ಬೇಕಾದ್ರೆ ಮಲಗಿದ್ನಲ್ಲ ಬರ್ಬೇಕಾದ್ರೆ ಡೈಲಿ. ಇಲ್ಲ ನಾನು ಯೂಟ್ಯೂಬಲ್ಲಿ ಎಡಿಟ್ ಮಾಡ್ತಿದ್ದೆ, ಇಲ್ಲ ಮಲ್ಕೋತಿದ್ದೆ, ಇಲ್ಲ ವೆಬ್ಸೈಟಲ್ಲಿ ಏನೋ ಮಾಡ್ತಿದ್ದೆ. ಓಕೆ ಇರಲಿ, ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಬೇಕು. ಇವತ್ತು ನೈಟು, ನಾಳೆ ಬೆಳಗ್ಗೆ ಲೋಡ್ ಆಗುತ್ತೆ ಗಾಡಿ. ನಾಳೆ ಮಧ್ಯಾಹ್ನದಿಂದ ಇಲ್ಲ ನಾಳೆ ನೈಟಿಂದ ಕೋಲ್ಡ್ ಇರೋ ಪ್ಲೇಸ್ಗೆ ಹೋಗ್ತೀವಿ. ಮಕ್ಕಂಬೇಡ ಅಂದ್ರೆ ಮುದ್ರಕೊಂಡ್ ಮಕ್ಕಂಬೇಕಾಗುತ್ತೆ, ಆಪ್ಷನ್ ಏನಿಲ್ಲ. ಎಲ್ಲ ಸ್ಲೀಪಿಂಗ್ ಬ್ಯಾಗ್ ಗೀಪಿಂಗ್ ಎಲ್ಲ ಇಟ್ಕೊಂಡು. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ಇದೊಂದು ಚಿಕ್ಕ ವಿಡಿಯೋ, ಆಲ್ಟ್ ಆದಾಗ ಗಾಡೀಲಿ ಏನೇನು ಮಾಡ್ತೀವಿ ಅಂತ. ಬೆಂಡೆಕಾಯಿ ಸಾರು ಮಾತ್ರ ವಾಹ್, ನೆನ್ಸ್ಕೊಳಂಗಿತ್ತು. ನೆಕ್ಸ್ಟ್ ಲೆವೆಲ್ ಅಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ಎಲ್ರಿಗೂ ಬಾಯ್. ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.